20 ದಿನದಿಂದ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇರುವಂತಹ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಮತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ರ ಅನ್ನೋ ಪ್ರಶ್ನೆ ಇದೆ. ಕಾರಣ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದ ತನಕ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ತಾಯಿ ನೆಲಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಕಾಯ್ತಾ ಕೂತಿದ್ರು. ಸದ್ಯ ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ. ಈಗ ಎಸ್ಐಟಿ ಮುಂದೆ ಇರೋದು ಒಂದೇ ಒಂದು ಆಯ್ಕೆ, ಅದು ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದು. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬೇಕು ಅಂದ್ರೆ ಆರೋಪಿ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿ ನ್ಯಾಯಾಲಯದಿಂದ ವಾರೆಂಟ್ ಪಡೆದ ಬಳಿಕ ಸಿಬಿಐ ಇಂಟರ್ಪೋಲ್ ಮೂಲಕ ಕೊಡಬೇಕು. ಅಂದ್ರೆ ಸೆಂಟ್ರಲ್ ಬ್ಯೂರೋಕ್ರೇಸಿಯವರು ಕೊಡಬೇಕು, ಅಂದ್ರೆ ಕೇಂದ್ರ ತನಿಖಾ ಸಂಸ್ಥೆಯವರು ಮಾಡಬೇಕಾಗಿರುವಂತಹ ಕೆಲಸ. ಇದೆಲ್ಲ ಪ್ರಕ್ರಿಯೆಗೆ ಎಸ್ಐಟಿಗೆ ಕನಿಷ್ಠ ಅಂದ್ರೂ 40 ದಿನ ಬೇಕಾಗತ್ತೆ ಅಂತ ತಿಳಿದು ಬರ್ತಾ ಇದೆ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸದೆ ವಿನಃ ಪ್ರಜ್ವಲ್ರನ್ನ ಭಾರತಕ್ಕೆ ಕರೆತರೋದು ಆಲ್ಮೋಸ್ಟ್ ಕಠಿಣ ಅನ್ನೋ ನಿಲುವಿಗೆ ಬಂದಂಗೆ ಕಾಣಿಸ್ತಾ ಇದೆ. ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಮಾಡಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಎಸ್ಐಟಿ ಅಧಿಕಾರಿಗಳು ನೋಡಿ, ಒಂದು ಪ್ರಕರಣ ನಡೆದು ಒಂದು FIR ಆಗಿ 90 ದಿನಗಳ ಕಾಲಾವಕಾಶ ಇರುತ್ತೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಕ್ಕೆ. ಸೊ 90 ದಿನಗಳ ಕಾಲಾವಕಾಶದಲ್ಲಿ ಸಂತ್ರಸ್ತೆಯ ಹೇಳಿಕೆ, ಆರೋಪಿಯ ಹೇಳಿಕೆ, ಸಿಕ್ಕಿರುವಂತಹ ಸಾಕ್ಷ್ಯ, ಸ್ಥಳ ಮಹಜರ್, ಇದೆಲ್ಲದರ ಬಗ್ಗೆ ಚಾರ್ಜ್ ಶೀಟ್ ಮಾಡಿದಾಗ ಕೋರ್ಟ್ಗೆ ಮನವರಿಕೆ ಆಗುತ್ತೆ. ಹಾಗೂ ಘಟನೆ ನಡೆದು ಕಂಪ್ಲೇಂಟ್ ಆದಾಗ್ಲಿಂದ ಈ ವ್ಯಕ್ತಿ ನಾಪತ್ತೆ ಆಗಿದ್ರೆ ಆಗ ಕೋರ್ಟ್ ಕೂಡ ಒಂದು ನಿರ್ಧಾರವನ್ನ ಪ್ರಕಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಆದೇಶವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯದ ಅತಿದೊಡ್ಡ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಕಳೆದ 20 ದಿನಗಳಿಂದ ಭೂಗತವಾಗಿರೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿ ಕೊಡ್ತಾ ಇದ್ವಿ. ಸೊ ವಾಟ್ ನೆಕ್ಸ್ಟ್? ಹಾಗಾದ್ರೆ ಆಪ್ಷನ್ಸ್ ಏನೇನಿದೆ? ಪ್ರಜ್ವಲ್ನ ಹೆಡೆಮುರಿ ಕಟ್ಟೋದಕ್ಕೆ ಎಸ್ಐಟಿ ಅಧಿಕಾರಿಗಳ ನಡೆ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ನಾವು ನೋಡ್ತಾ ಹೋಗೋಣ. ಪ್ರಜ್ವಲ್ ಅರೆಸ್ಟ್ ಆಗದ ಹಿನ್ನೆಲೆಯಲ್ಲಿ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಬೇಕಾಗಿರುವ ಸಿದ್ಧತೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 90 ದಿನಗಳ ಟೈಮ್ ಲೈನ್ ಅಲ್ಲಿ ಒಂದು ವೇಳೆ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಕ್ ಆಗ್ಲಿಲ್ಲ ಅಂತ ಅಂದ್ರೆ, ಆಮೇಲೆ ಆತ ನಾಪತ್ತೆ ಆಗಿದ್ರೆ ಅಬ್ಸ್ಕಾಂಡಿಂಗ್ ಅಂದ್ರೆ ಈ ವ್ಯಕ್ತಿ ಕೃತ್ಯ ನಡೆದಾಗ್ಲಿಂದ ಅಬ್ಸ್ಕಾಂಡಿಂಗ್ ಅಂತ ಕೋರ್ಟ್ ಗಮನಕ್ಕೆ ತರಲಾಗುತ್ತೆ. ಕೋರ್ಟ್ ನಿಂದ ಪ್ರಜ್ವಲ್ಗೆ ಸಮನ್ಸ್ ಕೂಡ ಜಾರಿ ಆಗುತ್ತೆ, ಅಂದ್ರೆ ಪ್ರಜ್ವಲ್ ವಿರುದ್ಧ ಸಮನ್ಸ್ ಜಾರಿ ಆಗುತ್ತೆ. ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡಿರೋ ಬಗ್ಗೆ ಕೋರ್ಟ್ ಗಮನಕ್ಕೆ ತರೋದು. 26ನೇ ತಾರೀಕಿಂದ ಅವ್ರು ನಾಪತ್ತೆ ಅಲ್ವಾ. ಸೊ 26ನೇ ತಾರೀಕಿನಿಂದ ಇಲ್ಲಿ ತನಕ ಅವ್ರನ್ನ ನಾವು ಕರೆತರೋದಕ್ಕೆ ನಾನಾ ಪ್ರಯತ್ನ ಪಟ್ವಿ, ಆಗ್ಲಿಲ್ಲ. ಎಲ್ಲಾ ಆಕ್ಸೆಸಿಬಲ್ ಕಾಂಟ್ಯಾಕ್ಟ್ ಅನ್ನ ಮಾಡಿದ್ವಿ, ಆಗ್ಲಿಲ್ಲ ಅಂತ ಕೋರ್ಟ್ ಗಮನಕ್ಕೆ ತರೋದು. ಪ್ರಜ್ವಲ್ ಪತ್ತೆಗೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಸಿಬಿಐಗೆ ಮನವಿ ಮಾಡೋದು. ಒಂದು ವೇಳೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಬಂದರು, ಗಡಿ ಪ್ರದೇಶ ಹಾಗೂ ಏರ್ಪೋರ್ಟ್ ನಲ್ಲಿ ಈ ವ್ಯಕ್ತಿ ಅಂದ್ರೆ ಈ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಅಲ್ಲಿನ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ಅಥವಾ ಈತ ಇಲ್ಲಿದ್ದಾನೆ ಕರ್ಕೊಂಡು ಹೋಗಿ ಅಂತ ಹೇಳುವಂತಹ ವಿಚಾರ ಕೂಡ ಆಗುತ್ತೆ, ಅಂದ್ರೆ ಡಿಟೈನ್ ಮಾಡುವಂತಹ ವಿಚಾರ ಆಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ಜಾರಿ ಆದ್ರೆ ಪ್ರಜ್ವಲ್ ಇರುವ ದೇಶದ ಪೊಲೀಸರೇ ಆತನನ್ನ ಬಂಧಿಸೋದು ಸ್ಪಷ್ಟ ಆಗುತ್ತೆ. ಸೊ ಅವ್ರಿಗೂ ಆ ಪವರ್ಸ್ ಇರುತ್ತೆ, ಮತ್ತೆ ಹಸ್ತಾಂತರದ ಪ್ರಕ್ರಿಯೆ ಕೂಡ ಆಗುತ್ತೆ. ಪ್ರಜ್ವಲ್ ವಶಕ್ಕೆ ಪಡೆಯುವ ಆ ದೇಶದ ಪೊಲೀಸರು ಭಾರತಕ್ಕೆ ಒಪ್ಪಿಸ್ತಾರೆ ಸಾಮಾನ್ಯವಾಗಿ ಈ ಪ್ರಕ್ರಿಯೆಯಲ್ಲಿ. ಇದೆಲ್ಲ ಪ್ರಕ್ರಿಯೆಗೆ ಎಸ್ಐಟಿಗೆ ಅಟ್ಲೀಸ್ಟ್ 40 ದಿನ ಬೇಕಾಗುತ್ತೆ. ಸೊ ಸದ್ಯದ ಮಟ್ಟಿಗೆ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವು, ದೊಡ್ಡ ಸವಾಲಂತೂ ಮುಂದುವರಿತಾ ಇದೆ. ಆದ್ರೆ ಪ್ರಾಮಾಣಿಕ ಪ್ರಯತ್ನ ಎಸ್ಐಟಿ ಅಧಿಕಾರಿಗಳಿಂದ ಆಗ್ತಾ ಇದೆಯಾ ಅಂತ ನೀವು ಕೇಳಿದಾಗ ಅಗೇನ್ ಇಟ್ ಇಸ್ ಅ ಡಿಬೇಟಬಲ್ ಇಶ್ಯೂ.